ಸರ್ಕಾರಿ ಸಾರಿಗೆ ಬಸ್ ಪ್ರಯಾಣ ದರ ಏರಿಕೆ ಆಗಿದೆ. ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬಂದಿದೆ. 15% ಬಸ್ ದರ ಏರಿಕೆಗೆ ಪ್ರಯಾಣಿಕರಿಂದ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈಗ ತುಂಬಾ ವರ್ಷ ಆಯ್ತು ಟಿಕೆಟ್ ದರ ಏರಿಕೆ ಮಾಡಿ, ಹಾಗಾಗಿ ಅನಿವಾರ್ಯ ಈ ಸಂದರ್ಭದಲ್ಲಿ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ಪ್ರಯಾಣಿಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು, ಈಗ ಅಗತ್ಯ ವಸ್ತುಗಳ ದರ ಏರಿಕೆ ಆಗಿದೆ. ಈ ಹಂತದಲ್ಲಿ ಈಗ ಬೇರೆ ಬೇರೆ ಯೋಜನೆಗಳು ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳನ್ನು ಸರಿದೂಗಿಸೋದಕ್ಕೆ ಈಗ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ. ಇದು ಸರಿಯಲ್ಲ ಅಂತ ಪ್ರಯಾಣಿಕರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅಗತ್ಯ ವಸ್ತುಗಳ ದರ ಏರಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಈಗ ಬಸ್ ಪ್ರಯಾಣನೂ ದರ ಏರಿಸಿದ್ರೆ ಹೆಂಗೆ ಅಂತೇಳಿ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಬಸ್ ಟಿಕೆಟ್ ಬೆಲೆ ಏರಿಕೆ ಬಗ್ಗೆ ಪ್ರಯಾಣಿಕರು ಏನ್ ಹೇಳ್ತಾರೆ? ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರಯಾಣಿಕರನ್ನ ಮಾತನಾಡಿಸಿದ್ದಾರೆ ನೋಡಿ. ರಾಜ್ಯದಾದ್ಯಂತ ಇಂದಿನಿಂದ ಸಾರಿಗೆ ಬಸ್ಗಳ ಪ್ರಯಾಣ ದರ ಹೆಚ್ಚಳ ಆಗಿದೆ. 15% ಹೆಚ್ಚಳ ಮಾಡಿ ಈಗ ಸರ್ಕಾರ ಆದೇಶ ಹೊರಡಿಸಿದೆ. ಇದರಿಂದ ಜನಸಾಮಾನ್ಯರು, ಅದರಲ್ಲೂ ಕೂಡ ಪ್ರಯಾಣಿಕರಿಗೆ ಇದು ಖಂಡಿತವಾಗಿ ಕೂಡ ಹೊರೆ ಆಗ್ತಾ ಇದೆ. ಬಹಳಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಹೇಳ್ತಾ ಇದ್ರು 15% ಯಾಕೆ ಹೆಚ್ಚಳ ಮಾಡಬೇಕು ಅಂತೇಳಿ. ಬನ್ನಿ, ಬಸ್ನಲ್ಲಿ ಪ್ರಯಾಣಿಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತೇಳಿ. ಕೆಲವು ಬಸ್ಗಳಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಹೊಸ ಬಸ್ ಪ್ರಯಾಣ ದರ ಏನಿದೆ ಜಾರಿಯಾಗಿದೆ. ಇನ್ನು ಕೆಲವು ಬಸ್ಗಳಲ್ಲಿ ಆ ಗೊಂದಲ ಮುಂದುವರೆದಿದೆ. ಯಾಕಂದ್ರೆ ಇರುವಂತ ಟಿಕೆಟ್ ಮೆಷಿನ್ ಏನಿದೆ ಅದರಲ್ಲಿ ಅಪ್ಡೇಟ್ ಆಗ್ಬೇಕಾಗತ್ತೆ. ಹೊಸ ಪ್ರಯಾಣ ದರ ಅಪ್ಡೇಟ್ ಆದ್ರೆ ಮಾತ್ರ ಹೊಸ ಪ್ರಯಾಣ, ಇಲ್ಲದೆ ಇದ್ರೆ ಹಳೆ ಪ್ರಯಾಣ ದರವನ್ನೇ ಮುಂದುವರ್ಸ್ಬೇಕಾಗತ್ತೆ. ಸೊ ಪ್ರಯಾಣಿಕರು ಇದ್ದಾರೆ, ಹಿರಿಯ ನಾಗರಿಕರು, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇವತ್ತಿಂದ 15% ಜಾಸ್ತಿ ಆಗಿದೆ ಸರ್, KSRTC, NWRTC. ಸೊ ಏನ್ ಹೇಳ್ತೀರಿ ಸರ್, ನಿಮ್ಮ ಒಪಿನಿಯನ್? ಜಾಸ್ತಿ ಆಯ್ತಾ ಅಥವಾ ಇಲ್ಲ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ, ಇವರು ಮಾಡಿದ್ರೆ ತಪ್ಪೇನಿಲ್ಲ ಅಂತ? ಮಾಡಬಾರ್ದಿತ್ತು ಸರ್ ಇಷ್ಟು ಬೇಗನೆ. ಯಾಕಂದ್ರೆ ಎಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಬಸ್ ರೇಟ್ ಇಷ್ಟು ಬೇಗ ಬೇಕಾಗಿರ್ಲಿಲ್ಲ. ಇದ್ರ ಸೀರಿಯಸ್ನೆಸ್ ಲೇಡೀಸ್ ಈಗ ಫ್ರೀ ಇದೆ ಏನೋ ಗೊತ್ತಾಗಲ್ಲ. ಸೊ ಅವ್ರದ್ದು ಫ್ರೀ ಏನಾದ್ರು ಇನ್ ಕೇಸ್ ಕ್ಯಾನ್ಸಲ್ ಆದಾಗ ಇದ್ರ ಸೀರಿಯಸ್ನೆಸ್ ಏನು ಅಂತ ಗೊತ್ತಾಗುತ್ತೆ ಎಲ್ರಿಗೂ. ಅವಾಗ ಇದು ಬರೇನೆ. ಸದ್ಯದ ಮಟ್ಟಿಗೆ ಓಕೆ ಅಂತ ನಡೀತಾ ಇದೆ ಅಷ್ಟೇ. ಅಲ್ಲ, ಈಗ ನಿಮ್ ಮಿಸ್ಸಸ್ಗೆ ಫ್ರೀ ಇದೆ, ನಿಮಗೆ 15% ಜಾಸ್ತಿ ಕೊಡ್ಬೇಕನ್ನೋ ಸಂಕಟ ಇದೆಯಲ್ವಾ? ಇದ್ದೇ ಇರುತ್ತೆ, ಸಾಮಾನ್ಯ ಜನಕ್ಕೆ ಇದ್ದೇ ಇರುತ್ತೆ. ಅದು 15% ಅನ್ನೋದು ದೊಡ್ಡದೇನೆ ನಮ್ಗೆ. ಮೇಡಮ್, ತಾವೇನ್ ಹೇಳ್ತೀರಿ ಮೇಡಮ್? ಲಾಸ್ಟ್ 1 year ಇಂದನೂ ಕೂಡ ತುಂಬಾ ಅನುಕೂಲ ಆಗ್ತಾ ಇದೆ ಪ್ರಯಾಣಿಕರಿಗೆ, ಎಸ್ಪೆಷಲಿ ಲೇಡೀಸ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಸೊ ಈ ಸ್ಕೀಮ್ಗೆ ಹಣ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ ಜನರೆಲ್ಲ ಮಾತಾಡ್ತಾರೆ. ನೀವೇನ್ ಹೇಳ್ತೀರಿ? ಫ್ರೀ ಕೊಟ್ಟಿರೋದು ಒಡ್ಡಾಡಕ್ ಹಿಂಸೆ ಆಗ್ತಿದೆ ಎಲ್ರಿಗೂ. ಎಲ್ಲ ಜಾಸ್ತಿ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇದಾರೆ. ಸ್ಟೂಡೆಂಟ್ಗಳಿಗೆಲ್ಲ ಹಿಂಸೆ ಆಗ್ತಿದೆ. ಬಟ್ ಕೆಲವರು ಕಾರ್ಮಿಕರು ಇರ್ತಾರೆ ಮೇಡಮ್, ಡೈಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅವರಿಗೆ ಶಕ್ತಿ ಯೋಜನೆ ತುಂಬಾ ಅನುಕೂಲ ಆಗಿದೆ. ಅವ್ರಿಗೆ ಏನು ಅನ್ಸ್ತಲ್ಲ, ಸ್ಟೂಡೆಂಟ್ಗಳಿಗೆ ಅಂತೂ ತುಂಬಾನೇ ಹಿಂಸೆ ಅನ್ಸ್ತಿದೆ. ನಾವೇನ್ ಹೇಳ್ತೀರಿ ಮೇಡಮ್? ಹೌದು ಸರ್, ಇವಾಗ ಹೆಂಗಸರಿಗೇನೋ ಫ್ರೀ ಕೊಟ್ಟಿದ್ದಾರೆ, ಗಂಡಸರಿಗೆಲ್ಲ ಬೆಲೆ ಜಾಸ್ತಿ ಮಾಡಿರೋದ್ರಿಂದ ಟಿಕೆಟ್ ಒಂದು ಅವ್ರ ಕಷ್ಟ ಆಗುತ್ತೆ. ಹೋಗಕ್ಕೆ ಆಚೆ ಓಡಾಡೋಕೆ ಡೈಲಿ ಓಡಾಡೋರ್ಗು ಕಷ್ಟ ಆಗುತ್ತೆ ಕೆಲಸದವ್ರಿಗೆ. ಅದರಿಂದ ತೊಂದರೆ. ಫ್ರೀ ಕಟ್ ಮಾಡಿದ್ರು ಪರವಾಗಿಲ್ಲ, ಟಿಕೆಟ್ ಬೆಲೆ ಕಮ್ಮಿ ಮಾಡಬೇಕು. ಅಂದ್ರೆ ನಿಮಗೆ ಫ್ರೀ ಕಟ್ ಮಾಡಿದ್ರು ತೊಂದರೆ ಇಲ್ಲ, ಪರವಾಗಿಲ್ಲ. ಒಬ್ಬರಿಗೆ ನಾವು ಒಬ್ಬರು ಅನುಕೂಲ ನೋಡಕ್ ಹೋದ್ರೆ ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ. ಇವಾಗ ದುಡ್ಡು ಇರೋರು ಇರ್ತಾರೆ, ದುಡ್ಡು ಇಲ್ದವ್ರು ಇರ್ತಾರೆ. ಇವಾಗ 10 ರೂಪಾಯಿ ಹೊಂದಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದ್ರಿಂದ ಫ್ರೀ ಬೇಕಾಗಿಲ್ಲ. ಫ್ರೀ ಬಿಡೋ ಬದಲು ಬೆಲೆ ಎಲ್ಲ ಕಡಿಮೆ ಹಂಗೆ ಇದ್ರೆ ಪರವಾಗಿಲ್ಲ. ಬೆಲೆ ಎಲ್ಲಾದ್ರಲ್ಲಿ ಇವಾಗ ಹಾಲಿಂದ ರೇಷನ್ ಇಂದ ಪ್ರತಿಯೊಂದು ಜಾಸ್ತಿ ಮಾಡ್ತಾರೆ. ಇದ್ರಲ್ಲಿ ಕೊಡ್ತಾರೆ, ಅದ್ರಲ್ಲಿ ಎತ್ತಾಕ್ತಾರೆ. ನಮ್ಗೇನ್ ಫ್ರೀ ಕೊಟ್ಟಂಗಾಯ್ತು? ಅನುಕೂಲ ನಮ್ಗೇನು ಬರ್ಲಿಲ್ವಲ್ಲ. ಇದು ಪ್ರಯಾಣಿಕರ ಅಭಿಪ್ರಾಯ. ಬಹುತೇಕ 15% ದರ ಹೆಚ್ಚಳ ಮಾಡಿರೋದಕ್ಕೆ ವಿರೋಧ ಅಂತೂ ಸಹಜವಾಗಿದೆ ಮತ್ತು ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಅಂಗಡಿಯಲ್ಲಿ ದಿನಸಿ ಸಿಗಲ್ಲ, ಗ್ರಾಮಸ್ಥರು ಮಾತನಾಡಲ್ಲ, ದಿನನಿತ್ಯ ಮಾನಸಿಕ ಕಿರುಕುಳ, ದೂರು ಕೊಟ್ಟರು ಕ್ರಮ ಇಲ್ಲ. ಇದು ಬಹಿಷ್ಕಾರಕ್ಕೆ ಕುಟುಂಬ ಕಂಗಾಲು, ಅನಿಷ್ಟ ಪದ್ಧತಿ ಜೀವಂತವಾಗಿರುವಂತಹ ಸುದ್ದಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಿಷ್ಕಾರದ ಅನಿಷ್ಟ ಇನ್ನೂ ಕೂಡ ಜೀವಂತವಾಗಿದೆ. ಯಳಂದೂರಿನ ಅಗರ ಗ್ರಾಮದ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಸವರ್ಣೀಯರಿಂದ ಬಹಿಷ್ಕಾರವನ್ನ ಹಾಕಲಾಗಿದೆ. ಈಗ ಪರಿಶಿಷ್ಟ ವರ್ಗದವರಿಗೆ ಮನೆ ಬಾಡಿಗೆಗೆ ನೀಡಿದ್ದಕ್ಕೆ ಸಿಟ್ಟು ಬಂದಿದೆಯಂತೆ. ಈಗ ಸವರ್ಣೀಯರಿಂದಲೇ ಸವರ್ಣೀಯ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಿರೋದು ಯಳಂದೂರಿನಲ್ಲಿ.
ಎಷ್ಟು ಹಿಂಸೆ ಮಾನಸಿಕವಾಗಿ ಇವರು ಅನುಭವಿಸ್ತಾ ಇದ್ದಾರೆ, ಎಷ್ಟು ನೊಂದಿದ್ದಾರೆ ಅನ್ನೋ ಕುರಿತಂತೆ ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದೀವಿ. ಅಗರ ಗ್ರಾಮದ ವೀರಣ್ಣ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಲಾಗಿದೆ. ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನಾವು ನೋಡ್ತೀವಿ ಸವರ್ಣೀಯರು ದಲಿತರಿಗೆ ಈ ತರ ಬಹಿಷ್ಕಾರವನ್ನು ಹಾಕೋದು, ಆದ್ರೆ ಇಲ್ಲಿ ಸವರ್ಣೀಯರಿಂದ ಸವರ್ಣೀಯ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿದೆ. ದೇವಸ್ಥಾನಕ್ಕೆ ಹೋಗೋದಕ್ಕೆ ವೀರಣ್ಣ ಕುಟುಂಬಕ್ಕೆ ತಡೆಯನ್ನ ಒಡ್ಡಲಾಗ್ತಾ ಇದೆ. ಧಾರ್ಮಿಕ ಸಭೆ ಸಮಾರಂಭಗಳಿಗೂ ಕೂಡ ಯಾರೂ ಕರೀತಾ ಇಲ್ಲ. ಸಹಜವಾಗಿ ಊರಿನವರ ಗ್ರಾಮಸ್ಥರ ಈ ನಡೆಯನ್ನ ನೋಡಿ ಮಾನಸಿಕ ಕಿರುಕುಳಕ್ಕೆ ವೀರಣ್ಣ ಕುಟುಂಬ ಬೇಸತ್ತು ಹೋಗಿದೆ. ಈ ಬಗ್ಗೆ ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟಕ್ಕೆ ಪ್ರಯತ್ನವನ್ನ ಈ ಕುಟುಂಬ ಪಟ್ಟಿದೆ. ಅಂದ್ರೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ, ನಮ್ಮನ್ನ ಈ ತರ ಮಾಡ್ತಾ ಇದ್ದಾರೆ ನೋಡಿ, ಸವರ್ಣೀಯರು ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ, ಗ್ರಾಮಸ್ಥರು ಈ ತರ ನಡೆಸ್ಕೊಳ್ತಾ ಇದ್ದಾರೆ ಅಂತ. ಆದ್ರೂ ಏನ್ ಪ್ರಯೋಜನ ಆಗಿಲ್ಲಂತೆ. ಒಂದಲ್ಲ ಎರಡಲ್ಲ ಮೂರು ಸಲ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರು ಮಾತ್ರ ಯಾವುದೇ ರೀತಿಯಲ್ಲೂ ಕ್ರಮವನ್ನ ಕೈಗೊಂಡಿಲ್ಲ. ನಮಗೆ ಅವರು ಮನೆ ಕೊಡ್ತಿರೋದ್ರಿಂದ ಯಾವುದಕ್ಕೂ ಹೇಳಲ್ಲ, ತೊಂದರೆ ಕೊಡ್ತಾರೆ. ನಮ್ಮ ಮಗನ ಮೇಲೆ ಭಾರಿ ಇದು ಕಂಡ ಕಳ್ತಾನೆ ಎಲ್ಲ ಒಂಥರ ಹೆಂಗೆ ಮಾಡೋದು. ಅವನು ಮೊದಲೇ ಭಾರಿ ಇದು ಮಾನಿಷ್ಠಕರ ಅವನು, ಅದಕ್ಕೆ ಎಲ್ಲರೂ ಟೆನ್ಷನ್ ತಗೋತಾನೆ ಅವನು. ಅದಕ್ಕೆ ನಮಗೆ ಇದೇ ಒಂದು ಇದಾಗ್ಬಿಟ್ಟು ಮನೆ ಕೊಟ್ಟೋದ್ರಿಂದ ಅವರು ಸ್ವಲ್ಪ ಭಾರಿ ನಮಗೆ ಟಾರ್ಚರ್ ಕೊಡ್ತಾರೆ. ಯಾವುದಕ್ಕೂ ಒಂದು ಕಾರ್ಯಗಳಾದರೆ ಹೇಳಲ್ಲ, ಒಂದು ಇದು ಮಾಡಿದ್ರೆ ಹೇಳಲ್ಲ, ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ. ಮದುವೆ ಮುಂಜಿಗೆ ಮಾಡಿದ್ರು ಯಾವುದಕ್ಕೂ ಕರೆಯಲ್ಲ, ನಾವು ಕರೆಯಲ್ಲ. ನೀವು ಸತ್ತರೆ ಕೆಟ್ಟರು ನಾವು ಬರಲ್ಲ ಅಂತ ಎಲ್ಲನೂ ಹೇಳೋದು ಮಾಡೋದು. ದೇವಸ್ಥಾನಕ್ಕೆ ಪ್ರೋಗ್ರಾಮ್ ಆದ್ರೂ ಯಾವುದಕ್ಕೂ ದುಡ್ಡು ಲಂಚ ಕೊಡ್ತೀವಿ, ದುಡ್ಡು ಸರದಿ ಅದು ತಗೊಳ್ಳಲ್ಲ. ಅದರಿಂದ ಅಡಿ ನನಗೆ ಒಂಥರ ಬೇಜಾರು ಅನ್ನಿತ್ತು. ಊರಿಗೆ ನಾವು ಇಲ್ಲ ಮಾತಾಡಿಸ್ತಾರೆ ಎಲ್ಲ ಅಕ್ಕಪಕ್ಕದವರೆಲ್ಲ. ಅಲ್ಲಿ ಆದರೆ ಗೌಡ್ರು ಅವರು ಕರೆಯಲ್ಲ, ಮಾಡಲ್ಲ. ಕೂಲಕ್ಕೆ ಕರೆಯಲ್ಲ. ಅವ್ನು ಮದುವೆ ಮುಂಜಿ ಒಂದು ಕಟ್ಲೆ ಅದು ಆದರೆ ಮಾಡಿದ್ರೆ ಯಾವುದಕ್ಕೂ ಕರೆಯಲ್ಲ. ಅದೇ ಅರ್ಧ ಒಂದು ಬೇಜಾರು. ನಾವು ಮೊದಲು ಈಗ 10 ತಿಂಗಳ ಹಿಂದೆ ಎಸ್ ಸಿ ಜನಾಂಗಕ್ಕೆ ಮನೆ ಕೊಟ್ಟಿದ್ದೀವಿ ಸರ್. ಈ ಉದ್ದೇಶ ಇಟ್ಕೊಂಡವರು ಎಸ್ ಸಿ ಎಸ್ ಟಿಗಳಿಗೆ ಕೊಡಬಾರ್ದು, ಇನ್ನು ಬಹಿಷ್ಕಾರ ಹಾಕಿದ್ದೀವಿ ಅಂದ್ಬಿಟ್ಟು ಕುಲದಿಂದ ಹೊರಗಡೆ ಹಾಕಿದ್ದಾರೆ ಸರ್. ನೀವು ಏನೇ ಫಂಕ್ಷನ್ ಮಾಡಿದ್ರು ನಾವು ಬರಲ್ಲ, ನೀವು ಕಾರ್ಯಕ್ರಮಗಳು ಮಾಡಿದ್ರು ಬರಲ್ಲ, ಏನೇ ಮಾಡಿದ್ರು ನಾವು ಕರೆಯಲ್ಲ, ನೀವು ಸತ್ರು ಕೆಟ್ಟರು ಬರಲ್ಲ. ನಾವು ನೀವು ಮದುವೆಗೆ ಯಾವುದಕ್ಕೂ ನಾವು ಶುಭ ಕಾರ್ಯಕ್ಕೆ ಯಾವುದಕ್ಕೆ ಆಗಲಿ ನಾವು ಬರಲ್ಲ. ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮನ್ನ ಹೆದರಿಕೆ ಇದು ಮಾಡಿ ಅವ್ರನ್ನ ಖಾಲಿ ಮಾಡಿಸ್ಬಿಟ್ಟು ನೀವು ಕ್ಲಿಯರೆನ್ಸ್ ಬನ್ನಿ, ನಾಯಕರಿಗೆ ಮನೆ ಕೊಟ್ಟಿದ್ರೆ ಎಸ್ ಟಿಗೆ ಅವ್ರನ್ನ ಖಾಲಿ ಮಾಡಿಸ್ಬಿಟ್ಟು ನೀವು ಬನ್ನಿ, ಅದು ಸರಿಪಡಿಸ್ಕೊ ಬನ್ನಿ ಅಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಮಾಂಬಳಿ ಅವ್ರಿಗೆ 3 ಸಲ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಅವರು ಏನೂ ಆಕ್ಷನ್ ತೊಗೊಂಡಿಲ್ಲ ಸರ್. ಒಂದು ಅಂತ ಚೆಂದ ತಗೋತಿಲ್ಲ ಸರ್. ಅವರು 1ನೇ ತಾರೀಕು ಸಂಘಕ್ಕೆ ಎಲ್ಲರನ್ನೂ ಕರೀತಾರೆ ಸರ್. ಈಗ ಊರನ್ನೆಲ್ಲರೂ ಕರೀತಾರೆ ಸರ್, ನಮ್ಮನ್ನು ಕರೀತಾಯಿಲ್ಲ ಸರ್. ಕರಿಬೇಡಿ, ಅವನೊಬ್ಬನ ಮನೆ ಬಿಟ್ಟು ಇನ್ನೆಲ್ಲರನ್ನೂ ಕರೀರಿ ಅಂದ್ಬಿಟ್ಟು ಯಾವುದೇ ಸಮಾರಂಭಗಳಿಗೆ ಆಗಲಿ ಇನ್ನೊಂದೊಂದಕ್ಕೆ ಆಗಲಿ ಎಲ್ಲರನ್ನೂ ಕರೀತಾರೆ ಸರ್. ನಮ್ಗೆ ಕರೀತಾ ಇಲ್ಲ ಸರ್. ಅದೇ ಒಂದು ನಮಗೆ ಮಾನಸಿಕವಾಗಿ ಒತ್ತಡಗಳನ್ನ ಕೊಟ್ಟು ನಮಗೆ ಭಾರಿ ಹಿಂಸೆ ಕೊಡ್ತಾಯಿದ್ದಾರೆ ಸರ್. ನಾವು